AC ಕಾರಲ್ಲಿ ಬಿಳಿ ಬಟ್ಟೆ ಹಾಕೊಂಡು ಕೂತ್ಕೊಳ್ಳೋದು ಅಷ್ಟೇ ಅವ್ರ ಕೆಲಸ. GT ದೇವೇಗೌಡ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಇದೀರೋ ಅಥವಾ ಕ್ಷೇತ್ರ ಬಿಟ್ಟು ಏನಾದ್ರು ಹೊರದೇಶಕ್ಕೆ ಹೊರಟೋಗಿದಿರೋ ಗೊತ್ತಿಲ್ಲ. ಇಲ್ಲ ಇಲ್ಲಿ ನಡೆಯೋ ಕಾರ್ಯಕ್ರಮಗಳು ನಿಮ್ಮ ಸಹಚರ ಕಾರ್ಯಕ್ರಮಗಳಿಗೆ ಬರೋದು ನೋಡೋದು ಹೋಗೋದು ಬರೀ ಇದೇ ಆಯ್ತು. ಸಾರ್ವಜನಿಕರ ಕುಂದುಕೊರತೆಗಳನ್ನ ನೀವು ಏನು ಆಲಿಸ್ತಾ ಆರೋಗ್ಯನ ಹಾಳು ಮಾಡ್ತಾ ಇದೆ. ಅದನ್ನ ರೆಡಿ ಮಾಡಿಸಿ ಅಂದ್ರೆ ಬಂದ್ ಮಾಡ್ಕೊಡ್ತಾ ಇಲ್ಲ. ಸಾರ್ವಜನಿಕರ ತೆರಿಗೆ ಹಣದಿಂದ ಮಾಡ್ತಾ ಇರೋಂಥ ಕೆಲಸನ ಅವೈಜ್ಞಾನಿಕವಾಗಿ ಮಾಡೋದು ಜೊತೆಗೆ ಅಕ್ರಮವಾಗಿ ಮಾಡೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ಮಳೆ ನೀರು ಹರಿಬೇಕಾದಂತ ಕಾಲುವೆಲಿ ಈ ದಿನ ಸಾರ್ವಜನಿಕರ ಮಲಮೂತ್ರ ವಿಸರ್ಜನೆಯ ನೀರು ಹರಿತಾ ಇದೆ. ನಿಮ್ಮ ಕ್ಲಿನಿಕ್ ಅಂತ ಕಟ್ತೀರಾ, ಅದು ಉದ್ಘಾಟನೆ ಆಗಿಲ್ಲ. 6 ತಿಂಗಳಿಂದ ಪಾಳು ಬಿದ್ದಿದೆ. ಮತ್ತೆ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಬರೀ ಓಟಿಗೆ ಮಾತ್ರ ಬರೋದು. ಈ ಸ್ಥಳೀಯ ಶಾಸಕರೇ ಅಧಿಕಾರಿಗಳ ವರ್ಗಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಎದ್ದು ಶಾಸಕರು ಮಾತ್ರ ಕಣ್ಮರೆ. ಅವರು ಓಟ್ ಪಡ್ಕೊಳಕ್ ಮಾತ್ರ ಬರೋದಿಲ್ಲ. ಅಮೃತ್ ಯೋಜನೆಯ 2.0 ಯೋಜನೆಗೆ ಆ ಪೈಪ್ ಲೈನ್ಗೆ ಒಳಗಡೆ ನೀರು ನುಗ್ಗಿದೆ, ಕಲುಷಿತ. ಊಟಗಳಿ ಗ್ರಾಮದಲ್ಲಿ ಹಲವಾರು ಕಾಮಗಾರಿಗಳು ನಡೀತಾ ಇದೆ, ಸಾವಿರಾರು ಕೋಟಿ ಕಾಮಗಾರಿಗಳು ನಡೀತಾ ಇದೆ. ಆದ್ರೆ ಯಾವುದಕ್ಕೂ ಒಂದು ನಾಮಫಲಕ ಹಾಕಿಲ್ಲ. ದುಡ್ಡು ಹೊಡೆಯೋ ಕೆಲಸ ಮಾಡ್ತಾ ಇರೋದು. ಸಾರ್ವಜನಿಕರ ಆರೋಗ್ಯನ ಹಾಳು ಮಾಡಿ ಅವರ ಮತಗಳು ಮಾತ್ರ ಇವ್ರಿಗೆ ಮುಖ್ಯ ಹೊರತು ಅಭಿವೃದ್ಧಿ ಅಲ್ಲ. ಅವ್ರು ಮಾತ್ರ ಸ್ಥಳಕ್ಕೆ ಬರೋಕೆ ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇವರು ಈ ಅಕ್ರಮದಲ್ಲಿ ಭಾಗಿಯಾಗವ್ರು ಅನ್ನೋದು ಸ್ಥಳೀಯವಾಗಿ ನಾವೆಲ್ಲರೂ ನಮ್ಮ ಗಮನಕ್ಕೆ ಬಂದಿರೋದು. 1.5 ಅಡಿ ಜಲ್ಲಿ 6 ಇಂಚು ಡಾಂಬರ್ ಆಗಿದ್ದು, ಇವ್ರು ಆಗ್ತಾ ಇರೋದು 4 ಇಂಚು ಜಲ್ಲಿ 1 ಇಂಚು 2 ಇಂಚು ಡಾಂಬರ್. ಇಲ್ಲಿ ನಡೀತಾರ ಕಾಮಗಾರಿಯಿಂದ ಮೊನ್ನೆ ಇಲ್ಲಿ ಕುಸ್ಬಿದ್ದಿದೆ. ಕುಡಿಯೋ ನೀರು ಒಳಗಡೆ ನೆಕ್ಸ್ಟ್ ಅದು ಹೋದ್ರೆ ಕುಡಿಯೋದು ನಾವೇನೆ, ನಮ್ಮ ಜನಗಳೇ ಹಾಳಾಗೋದು. ಅದನ್ನ ಬಂದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಏನ್ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ರಿ? ಎಷ್ಟು ಬಾರಿ ಬಂದು ನಿಂತ್ಕೊಂಡು ನೋಡಿದ್ರಿ? ಇಲ್ಲಿ ಎಷ್ಟು ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ತಡೆದು ನಿಲ್ಸಿದೀವಿ. ಇಲ್ಲಿ ನಾನ್ ಅಧಿಕಾರಕ್ಕೆ ಬಂದಾಗ ನೀನ್ ಕೊಳ್ಳೆ ಹೊಡಿ, ನೀನ್ ಅಧಿಕಾರಕ್ಕೆ ಬಂದಾಗ ನಾನ್ ಕೊಳ್ಳೆ ಹೊಡಿ. ಇದೇ ಇವರ ಅಜೆಂಡಾ. ಜಲಮಂಡಳಿಯಿಂದ ಸಮಸ್ಯೆ ಆಗಿರೋದು. ಈಗ ಕುಡಿಯೋ ನೀರಿನ ಯೋಜನೆ ಪೈಪ್ ಲೈನ್ ಮಾಡಿದ್ದಾರೆ. ಮೊದಲನೇದಾಗಿ ಪೈಪ್ ಲೈನ್ ಮಾಡೋ ವಿಧಾನನೇ ಸರಿ ಇಲ್ಲ. ಏನಕ್ಕೆ ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣದಿಂದ ಮಾಡ್ತಾ ಇರೋಂಥ ಕೆಲಸನ ವೈಜ್ಞಾನಿಕವಾಗಿ ಮಾಡಬೇಕು. ಇವರು ಅವೈಜ್ಞಾನಿಕವಾಗಿ ಮಾಡೋದು ಜೊತೆಗೆ ಅಕ್ರಮವಾಗಿ ಮಾಡೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ಏನಕ್ಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ 10 ರಿಂದ 12 ವರ್ಷದಿಂದ ಕಾಲುವೆಯಲ್ಲಿ ಮಳೆ ನೀರು ಹರಿಬೇಕಾದಂಥ ಕಾಲುವೆಯಲ್ಲಿ ಈ ದಿನ ಸಾರ್ವಜನಿಕರ ಮಲಮೂತ್ರ ವಿಸರ್ಜನೆಯ ನೀರು ಹರಿತಾ ಇದೆ. ಆದರೆ ಸ್ಥಳೀಯ ಶಾಸಕರು ಮಾತ್ರ ಕಣ್ಮರೆ. ಬರೀ ಶಾಸಕರು ಚುನಾವಣೆ ಸಮಯ ಬಂದಾಗ ಅವರು ಓಟ್ ಪಡ್ಕೊಳ್ಳೋಕೆ ಮಾತ್ರ ಬರೋದಿಲ್ಲ. ಇನ್ಯಾವುದೇ ಥರದ ಅಭಿವೃದ್ಧಿ ಕೆಲಸಗಳಂತೂ ಏನು ಕೇಳಬೇಡಿ. ಇಲ್ಲಿ ತೊಂದರೆಗಳೇನು? ಮಳೆ ನೀರು ಹರಿತಾ ಇರೋ ಕಾಲುವೆಗೆ UGD ಕಾಲುವೆ ನೀರು. Does your child get to live 100% of their childhood? ಏನಕ್ಕೆ ಇವ್ರು ಮಾಡಿದಾರಲ್ಲ ಕುಡಿಯೋ ನೀರು ಯೋಜನೆ ಪೈಪು ಅಮೃತ್ ಯೋಜನೆಯ 2.0 ಯೋಜನೆಗೆ ಆ ಪೈಪ್ ಲೈನ್ಗೆ ಒಳಗಡೆ ನೀರು ನುಗ್ಗಿದೆ, ಕಲುಷಿತ ನೀರು. ಮುಂದೆ ಇನ್ನು ಕೆಲವು ವರ್ಷಗಳ ನಂತರ ಇವ್ರು ಹಾಕಿರೋ ಪೈಪು ತುಕ್ಕಿಡಿದು ಅದ್ರ ಒಳಗಡೆ ಈ ನೀರು ಒಳಗಡೆ ಹೋದರೆ ಸಾರ್ವಜನಿಕರ ಈ ಭಾಗದ ಕೂರ್ಗಳ್ಳಿ ಆಗ್ಬೋದು, ಬೆಳವಾಡಿ ಆಗ್ಬೋದು, ಊಟಗಳ್ಳಿ ಆಗ್ಬೋದು, ವಿಜಯನಗರ 4 ಸ್ಟೇಜ್ ಆಗ್ಬೋದು, ಈ ಭಾಗದ ಎಲ್ಲ ಜನರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದು ಕಡಾಖಂಡಿತ. ಈಗ ಮಾಡ್ತಾ ಇರೋ ಕಾಮಗಾರಿಗೆ ನಾವು ಇಂಜಿನಿಯರ್ ಗಮನಕ್ಕೆ ಕೊಟ್ಟಿದ್ರು, ಜಲಮಂಡಳಿ ಇಂಜಿನಿಯರ್ ಗಮನಕ್ಕೆ. ಆ ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಕೆಲಸ ಮಾಡ್ತಾ ಇರೋ ಕಾಂಟ್ರಾಕ್ಟ್ದಾರರು ಅವ್ರ ಲೆಕ್ಕಕ್ಕೆ ಇಲ್ಲ. ಸಾರ್ವಜನಿಕರು ಏನಾರು ಹೇಳಿದ್ರೆ ಮತ್ತು ಯಾವ ಕಾಮಗಾರಿ ಮಾಡ್ತಾವ್ರೆ, ಯಾವ ಅನುದಾನದಲ್ಲಿ ಬರ್ತಾ ಇದೆ, ಮತ್ತು ಯಾರು ಇದಕ್ಕೆ ಮೇಯ್ನು, ಯಾವ ಮಂಡಳಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದು, ಯಾವ ಇಲಾಖೆಯಿಂದ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಒಂದು ಅರಿವಿಲ್ಲ. ಒಂದು ಬೋರ್ಡ್ ಇಲ್ಲ, ನಾಮಫಲಕ ಇಲ್ಲ. ಇದಕ್ಕೆಲ್ಲ ನೇರ ಹೊಣೆ ಯಾರು? ಇದು ಒಂದೇ ಕಾಮಗಾರಿ ಅಲ್ಲ. ಊಟಗಳಿ ಗ್ರಾಮದಲ್ಲಿ ಹಲವಾರು ಕಾಮಗಾರಿಗಳು ನಡೀತಾ ಇದೆ, ಸಾವಿರಾರು ಕೋಟಿ ಕಾಮಗಾರಿಗಳು ನಡೀತಾ ಇದೆ. ಆದರೆ ಯಾವುದಕ್ಕೂ ಒಂದು ನಾಮಫಲಕ ಹಾಕಿಲ್ಲ. ಇವ್ರು ಇಷ್ಟಾನುಸಾರ ಮಾಡ್ತಾ ಹೋಗ್ತಾ ಇದ್ದಾರೆ. ನಾವು ಈ ವಿಚಾರವಾಗಿ ಹೈಲೈಟ್ ಮಾಡಿದಾಗ ಅವರ ಸಹಚರರು ನಮಗೆ ಕರೆ ಮಾಡಿ ಹೇಳ್ತಾರೆ ಏನಪ್ಪ ಅದು ತೊಂದರೆ ಅಂತ. ಅಂದರೆ GT ದೇವೇಗೌಡರ ಗಮನಕ್ಕೆ ಗೊತ್ತು, ಅವ್ರ PS ಗಮನಕ್ಕೂ ಗೊತ್ತು. ಇವರೆಲ್ಲ ಒಡಂಬಡಿಕೆ, ಜಲಮಂಡಳಿ ಆಗ್ಬೋದು, PWD ಇಲಾಖೆ ಆಗ್ಬೋದು, ಇವರೆಲ್ಲ ಒಡಂಬಡಿಕೆ ಮಾಡ್ಕೊಂಡೆ ಇವರು ದುಡ್ಡು ಹೊಡೆಯೋ ಕೆಲಸ ಮಾಡ್ತಾ ಇರೋದು. ಸಾರ್ವಜನಿಕರ ಆರೋಗ್ಯನ ಹಾಳು ಮಾಡಿ ಅವರ ಮತಗಳು ಮಾತ್ರ ಇವ್ರಿಗೆ ಮುಖ್ಯ ಹೊರತು ಅಭಿವೃದ್ಧಿ ಅಲ್ಲ. ಇಷ್ಟೆಲ್ಲ ವಿಚಾರ ಗೊತ್ತಿದ್ದು ಸುಧಾ GT ದೇವೇಗೌಡರು ಇವತ್ತೆಲ್ಲ ಹೊಡೆದಿರೋದು. ಹೊಡೆದು 2-3 ದಿನ ಆಗಿದೆ. ಅವ್ರ ಸಹಚರರು ಮಾತ್ರ ಫೋನ್ ಮಾಡೋದು ಗೊತ್ತು. ಅವ್ರು ಮಾತ್ರ ಸ್ಥಳಕ್ಕೆ ಬರೋಕ್ಕೆ ಏನಕ್ಕೆ ಆಗ್ತಾ ಇಲ್ಲ ಅಂದರೆ ಇವರು ಈ ಅಕ್ರಮದಲ್ಲಿ ಭಾಗಿಯಾಗವ್ರು ಅನ್ನೋದು ಸ್ಥಳೀಯವಾಗಿ ನಾವೆಲ್ಲರೂ ನಮ್ಮ ಗಮನಕ್ಕೆ ಬಂದಿರೋದು. ಯಾಕೆಂದರೆ ಅಧಿಕಾರಿಗಳು ಸ್ಪಂದಿಸ್ತಾ ಇರೋ ರೀತಿ ನೋಡಿದ್ರೆ ಮತ್ತು ನಡೀತಾ ಇರೋ ಕಾಮಗಾರಿ PWD ಇಲಾಖೆಯಿಂದ ರಸ್ತೆ ಅಭಿವೃದ್ಧಿ ಆಗಿದ್ದು ಕೆಲವು ವರ್ಷಗಳಲ್ಲಿ. ಅದನ್ನು ಇವಾಗ ಅಗದು ಕುಡಿಯೋ ನೀರಿನ ಪೈಪ್ ಮಾಡಿದ್ರು. 1.5 ಅಡಿ ಜಲ್ಲಿ 6 ಇಂಚು ಡಾಂಬರ್ ಆಗಿದ್ದು, ಇವ್ರು ಆಗ್ತಾ ಇರೋದು 4 ಇಂಚು ಜಲ್ಲಿ
1 ಇಂಚು 2 ಇಂಚು ಡಾಂಬರು. ಇದರಲ್ಲಿ ಅಕ್ರಮ ನಡೀತಾ ಇದ್ದು ನೀವೇನೇ ಬೆನ್ನೆಲುಬಾಗಿ ನಿಂತಿದ್ದೀರಾ ಅನ್ನೋದು ಸಾರ್ವಜನಿಕರಿಗೆ ಹಾಗೂ ಇಲ್ಲಿರೋರಿಗೆಲ್ಲರಿಗೂ ಗೊತ್ತು. ನಾವು ಈಗ ದಾಖಲೆಗಳನ್ನ ಕ್ರೋಢೀಕರಿಸ್ತಾ ಇದ್ದೀವಿ. ಈ ಉದ್ದೇಶ ಏನು ಅಂದರೆ ನೀವೇನಾದ್ರು ಬಂದು ಇದಕ್ಕೆ ತತ್ಕ್ಷಣ ಕ್ರಮ ತಗೊಳ್ಳದೇ ಇದ್ದರೆ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಕ್ಕೆ ಸಿದ್ಧವಾಗ್ತಾ ಇದ್ದೀವಿ. ಜಿ ಟಿ ದೇವೇಗೌಡರೆ, ನೀವು ಅಧಿಕಾರಿಗಳ ಸಮೇತ ಎಲ್ಲರೂ ಬರಲೇಬೇಕು. ಇದಕ್ಕೆ ಉತ್ತರ ನೀವು ಕೊಡಲೇಬೇಕು. ಬರೀ ಓಟಿಗೆ ಮಾತ್ರ ಬರೋದು ಇಲ್ಲ, ಇಲ್ಲಿ ನಡೆಯೋ ಕಾರ್ಯಕ್ರಮಗಳು ನಿಮ್ಮ ಸಹಚರ ಕಾರ್ಯಕ್ರಮಗಳಿಗೆ ಬರೋದು, ನೋಡೋದು, ಹೋಗೋದು ಬರೀ ಇದೇ ಆಯಿತು. ಸಾರ್ವಜನಿಕರ ಕುಂದುಕೊರತೆಗಳನ್ನ ನೀವು ಏನು ಆಲಿಸ್ತಾ ಇಲ್ಲ. ಇಲ್ಲಿ ಅದು ಎದ್ದು ಕಾಣ್ತಾ ಇದೆ. ಅಭಿವೃದ್ಧಿ ಕೆಲಸಗಳಂತೂ ಒಂದೂ ನಡೀತಾ ಇಲ್ಲ. ಎಲ್ಲ ಅಕ್ರಮಗಳೇ ಜಾಸ್ತಿ ನಡೀತಾ ಇದೆ. ಇದಕ್ಕೆ ನೇರ ಹೊಣೆ ಈ ಸ್ಥಳೀಯ ಶಾಸಕರೇ ಅಧಿಕಾರಿಗಳ ವರ್ಗಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಎದ್ದು ಕಾಣ್ತಾ ಇದೆ. ದಯಮಾಡಿ ನೀವು ಬರ್ತೀರಾ ಅಂತ ನಾವು ಕಾಯ್ತಾ ಇದ್ದೀವಿ. ಬರದೇ ಇದ್ದರೆ ಕಾನೂನಾತ್ಮಕ ಹೋರಾಟ ಕಟ್ಟಿಟ್ಟ ಬುತ್ತಿ. ಇವಾಗಿನ ಪರಿಸ್ಥಿತಿಗೆ ಸಾರ್ವಜನಿಕರ ಕುಂದುಕೊರತೆಗಳ ಆರೋಗ್ಯದ ದೃಷ್ಟಿಗಿಂತ ಅವ್ರಿಗೆ ಅಲ್ಲಿ ಬರೋ ಅಭಿವೃದ್ಧಿನೇ ಮುಖ್ಯ, ಆದಾಯ ಮುಖ್ಯ. ಆದಾಯದಿಂದನೇ ಇವರೆಲ್ಲ ಬದುಕ್ತಾ ಇರೋದು. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಗೂಟದ ಕಾರ್ ಕೊಟ್ಟಿದ್ದಾರೆ. AC ಕಾರಲ್ಲಿ ಬಿಳಿ ಬಟ್ಟೆ ಹಾಕೊಂಡು ಕೂತ್ಕೊಳ್ಳೋದು ಅಷ್ಟೇ ಅವ್ರ ಕೆಲಸ. ಇಲ್ಲಿ ರಸ್ತೆಯಲ್ಲಿ, ಇಲ್ಲಿ ಗ್ರಾಮಗಳಲ್ಲಿ ಏನೇನು ಕುಂದುಕೊರತೆಗಳಿದೆ ಯಾವುದು ಬೇಕಾಗಿಲ್ಲ. ಮತ್ತು ಇಲ್ಲಿನ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಕ್ಲಿನಿಕ್ ಅಂತ ಕಟ್ತೀರಾ, ಅದು ಉದ್ಘಾಟನೆ ಆಗಿಲ್ಲ. 6 ತಿಂಗಳಿಂದ ಪಾಳು ಬಿದ್ದಿದೆ. ಮತ್ತು ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಮತ್ತು ಕೆರೆ ಅಭಿವೃದ್ಧಿಗಳು, ಕಾಲುವೆ ಅಭಿವೃದ್ಧಿಗಳು ಯಾವುದನ್ನು ಮಾಡ್ತಾ ಇದ್ದೀರಾ ನೀವು? ಒಂದನ್ನು ಮಾಡ್ತಾ ಇಲ್ಲ ನೀವು. ಎಲ್ಲ ಅಕ್ರಮದಲ್ಲಿ ನಿಮ್ಮ ಸಹಚರರೇ ಇದ್ದಾರಾ ಅಥವಾ ನೀವು ಅದರೊಳಗಿದ್ದೀರಾ? ಅದೇ ಯಕ್ಷ ಪ್ರಶ್ನೆ ಆಗಿದೆ. ಇಲ್ಲಿ ನಡೀತಿರೋ ಕಾಮಗಾರಿಯಿಂದ ಮೊನ್ನೆ ಇಲ್ಲಿ ಕುಸಿಬಿದ್ದಿದೆ. ಇಲ್ಲಿ ಬರೀ ಇಲ್ಲಿಂದ ಅಲ್ಲಿವರೆಗೂ ಇವರು ಮೋರಿ ಮಾಡ್ದೇನೆ ಅಲ್ಲಿ ಫುಲ್ಲು ಕಟ್ಕೊಂಡು ನಮಗೆ ಗಾಡಿಗಳು ಓಡಿಸೋಕ್ಕೆ ಆಟೋ ಸ್ಟ್ಯಾಂಡಲ್ಲಿ ಕುಂತಿರ್ತೀವಿ. ಅದ್ರದ್ದು ಸ್ಮೆಲ್ಲು, ಈ ವಾತಾವರಣ ಎಲ್ಲ ಆರೋಗ್ಯನ ಹಾಳು ಮಾಡ್ತೈತೆ. ಅದನ್ನ ರೆಡಿ ಮಾಡಿಸಿ ಅಂದರೆ ಬಂದು ಮಾಡಿಕೊಡ್ತಾ ಇಲ್ಲ. ಮೊನ್ನೆ ಆ ಕಾಲುವೆ ನೀರು ಒಳಗಡೆ ನುಗ್ಗಿ ಇಲ್ಲೆಲ್ಲ ಮತ್ತೆ ಓಪನ್ ಆಗೈತೆ. ಕುಡಿಯೋ ನೀರು ಒಳಗಡೆ ನೆಕ್ಸ್ಟು ಅದು ಹೋದರೆ ಕುಡಿಯೋದು ನಾವೇನೆ, ನಮ್ಮ ಜನಗಳೇ ಹಾಳಾಗೋದು. ಅದನ್ನ ಬಂದು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಎಲ್ಲನೂ ತಗೊಂಡೋಗಿ ದಾಖಲೆ ಸಮೇತ ಕೊಟ್ಟವ್ರೆ. ಆದರೆ ಯಾರು ಬಂದು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಜಿ ಟಿ ದೇವೇಗೌಡರೆ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಇದ್ದೀರೋ ಅಥವಾ ಕ್ಷೇತ್ರ ಬಿಟ್ಟು ಏನಾದ್ರು ಹೊರದೇಶಕ್ಕೆ ಹೊರಟೋಗಿದ್ದೀರೋ ಗೊತ್ತಿಲ್ಲ. 10 ರಿಂದ 12 ವರ್ಷದಿಂದ ಮಳೆ ನೀರು ಹರಿಯುವಂಥ ಕಾಲುವೆಯಲ್ಲಿ ಈಗ ಸಾರ್ವಜನಿಕರ ಮಲಮೂತ್ರ ವಿಸರ್ಜನೆ ನೀರು ಒಂದು ದಿನವೂ ನಿತ್ಯವೂ ಹರಿಯುತ್ತೈತೆ. ಆದರೆ ಎಲ್ಲಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಏನು ಕ್ರಮ ತೊಗೊಂಡಿದ್ದೀರಿ? ಎಷ್ಟು ಬಾರಿ ಬಂದು ನಿಂತ್ಕೊಂಡು ನೋಡಿದ್ರಿ? ಇಲ್ಲಿ ಎಷ್ಟು ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ತಡೆದು ನಿಲ್ಲಿಸಿದ್ದೀವಿ ಇಲ್ಲಿ. ಆದರೆ ಇದುವರೆಗೂ ನೀವು ಯಾವುದೇ ಥರದ್ದು ಅದನ್ನು ನಿಲ್ಲಿಸೋ ಪ್ರಯತ್ನ ನೀವು ಮಾಡಲೇ ಇಲ್ಲ ಸರ್. ಗ್ರಾಮ ಪಂಚಾಯಿತಿ ಇದ್ದಿದ್ದಾವಿಂದನೂ ಸುಧಾ ಪದೇ ಹೋಗೋದು, ಪ್ರತಿಭಟಿಸೋದು, ಅರ್ಜಿ ಕೊಡೋದು, ಇದನ್ನು ತಪ್ಸೋಕ್ಕೋಸ್ಕರ ಏನೇನೋ ಪ್ರಯತ್ನ ಮಾಡಿದ್ವಿ ಸರ್. ಆದರೆ ಇದುವರೆಗೂ ಶಾಸಕರಾಗ್ಬೋದು, ಹಿಂದೆ ಇದ್ದಂಥ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ಪ್ರಯತ್ನ ಮಾಡಿದ್ರೆ ಹೊರತು ಯಾವುದೇ ಥರದ ಸೊಲ್ಯೂಷನ್ ಸಿಗಲೇ ಇಲ್ಲ. ಸಲಹೆ ಸರ್, ಕೇರ್ಲೆಸ್ಸು ಅಂದರೆ ಇಲ್ಲಿ ಎಲ್ಲ ಪಕ್ಷದ ಕೆಲವು ಪ್ರಭಾವಿ ವ್ಯಕ್ತಿಗಳ ಮುಖಂಡರುಗಳಿದ್ದಾರೆ ಸರ್. ಇವರು ನಾನು ಅಧಿಕಾರಕ್ಕೆ ಬಂದಾಗ ನೀನು ಕೊಳ್ಳೆ ಹೊಡಿ, ನೀನು ಅಧಿಕಾರಕ್ಕೆ ಬಂದಾಗ ನಾನು ಕೊಳ್ಳೆ ಹೊಡಿ, ಇದೇ ಇವರ ಅಜೆಂಡಾ, ಇದೇ ಇವರ ಅಭಿವೃದ್ಧಿಯ ಅಜೆಂಡಾ ಸರ್. ಈ ಆರೋಗ್ಯ ಇಲಾಖೆ ಮತ್ತು ಈ ಥರ ಕೆಲಸಗಳು ಇವ್ರಿಗೂ ಒಡಂಬಡಿಕೆ ಇದೆ ಸರ್. ಇವರು ಇಲ್ಲಿಂದ ರೋಗನ ಭರಿಸಿ ಜನಗಳನ್ನ ಆಸ್ಪತ್ರೆಗೆ ಕಳಿಸೋದು, ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿನ ಕೊಳ್ಳೆ ಹೊಡೆಯೋದು, ಇದೇ ಇವರ ದುಡ್ಡು ಮಾಡೋ ದಂಧೆ. ನೇರವಾಗಿ ಶಾಸಕರಿಗೆ ಹೇಳ್ತಾ ಇರೋದಿಷ್ಟೇ, ನೀವು ಆದಷ್ಟು ಬೇಗ ಈ ಸ್ಥಳಕ್ಕೆ ಬರಬೇಕು.